Hello students, go to question number 14, somewhat complicated problem. So balance sheet assets are land and building, furniture and fixtures, stock, investment, debtors, bank balance. Liabilities, equity share capital, preference share capital, general reserve, debentures, depreciation fund for furniture building. Careful. So ಈ ಐಟಮ್ ಕೇರ್ಫುಲ್ ಆಗಿರಬೇಕು ನೀವು. ನೆಕ್ಸ್ಟ್ ವರ್ಕ್ಮೆನ್ ಸೇವಿಂಗ್ ಅಕೌಂಟ್, debtors, profit and loss account, opening balance, current year profit. So this is about liabilities. Next adjustment, you are required to ascertain the fair value of the equity share. ಈಕ್ವಿಟಿ ಶೇರಿನ ಫೇರ್ ವ್ಯಾಲ್ಯೂ ನೋಡಿ ಹೇಳಿದ್ದಾರೆ. ಪ್ರಿಫರೆನ್ಸ್ ಶೇರಿನ ವ್ಯಾಲ್ಯೂಯೇಷನ್ ಇಲ್ಲ ಇಲ್ಲಿ. ಈಕ್ವಿಟಿ ಶೇರ್ನ ಫೇರ್ ವ್ಯಾಲ್ಯೂ ನೋಡಿ ಹೇಳಿದರೆ ಫಸ್ಟಿಗೆ ಇಂಟ್ರೆನ್ಸಿಕ್ ವ್ಯಾಲ್ಯೂ ನೋಡಿ, ಆಮೇಲೆ ಮಾರ್ಕೆಟ್ ವ್ಯಾಲ್ಯೂ ನೋಡಿ, ಆಮೇಲೆ ಅದನ್ನು ಆ್ಯಾವ್ರೇಜ್ ಮಾಡಿದರೆ ಆಯಿತು. ಅದರ್ ಅಡ್ಜಸ್ಟ್ಮೆಂಟ್ ಐಟಮ್ಸ್. It is to be noted that companies doing similar business earn a profit of 16 2/3%. ಇದೇನಂದರೆ NRR. So NRR rate 16 2/3%. Next, second adjustment, present value of the land and building 3 lakh. Land and building on the market value ಇದೆ. Tax rate assumed as how much? 50% of the profit. 50% on the profit is the tax rate. ಇಷ್ಟು ಮಾಹಿತಿ ಇದೆ. ಫೇರ್ ವ್ಯಾಲ್ಯೂ ನೋಡಲಿಕ್ಕೆ ಹೇಳಿದ್ದು ಅಂದರೆ ಎರಡು ಮೆಥಡ್ ಆಗಿ ಅದರ ವ್ಯಾಲ್ಯೂಯೇಷನ್ನ ಆ್ಯಾವ್ರೇಜ್ ಇರ್ತದೆ. ಲೆಟ್ಸ್ ಫಸ್ಟ್ ಗೋ ಫಾರ್ ನೆಟ್ ಅಸೆಟ್ಸ್ ಮೆಥಡ್. ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆನ್ಸಿಕ್ ವ್ಯಾಲ್ಯೂ ಆಫ್ ಶೇರ್. ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಬ್ಯಾಲೆನ್ಸ್ ಶೀಟ್ ಅಮೌಂಟ್ ಮಚ್ 84,000. ಆಮೇಲೆ ಅದರ ಮೇಲೆ ಡಿಪ್ರಿಸಿಯೇಷನ್ ಫಂಡ್ ಇದೆ ಲಯಬಿಲಿಟಿ ಸೈಡಲ್ಲಿ. ಆನ್ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಡಿಪ್ರಿಸಿಯೇಷನ್ ಫಂಡ್ ಹೌ ಮಚ್ 11,500. ಅಡ್ಜಸ್ಟ್ಮೆಂಟಲ್ಲಿ ಮಾರ್ಕೆಟ್ ವ್ಯಾಲ್ಯೂ ಹೇಳಿದೆ. ಸೊ ವಾಟ್ಸ್ ಅ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಮಾರ್ಕೆಟ್ ವ್ಯಾಲ್ಯೂ rupees 3 lakh. ಇಷ್ಟಿದೆ. ಇಷ್ಟು ವಿಷಯಗಳಿದೆ. ಈಗ ನೆನಪಿಟ್ಟುಕೊಳ್ಬೇಕಾದೇನೆಂದರೆ ಮಾರ್ಕೆಟ್ ವ್ಯಾಲ್ಯೂ ಪ್ರಾಬ್ಲಮಲ್ಲಿ ಇದ್ದಾಗ ಅದೇ ಫೈನಲ್. ಆಮೇಲೆ ಡಿಪ್ರಿಸಿಯೇಷನ್ ಫಂಡನ್ನು ಲೆಸ್ ಮಾಡಲಿಕ್ಕೆ ಹೋಗಬಾರ್ದು. ಇದು ನಿಮಗೆ ವ್ಯಾಲ್ಯೂಯೇಷನ್ ಆಫ್ ಗುಡ್ವಿಲ್ ಚಾಪ್ಟ್ರಲ್ಲಿ ಕೊನೆಗೆ ಬಂದಿತ್ತು. If depreciation fund is there, and again if market value of the asset is there, then market value is the final. Don't minus depreciation fund. ಆಯಿತಾ. ನೆಕ್ಸ್ಟ್ ಐಟಮ್ ಈಸ್ ಫರ್ನಿಚರ್ ಆ್ಯಂಡ್ ಫಿಕ್ಚರ್ಸ್. ಅದಕ್ಕೂ ಡಿಪ್ರಿಸಿಯೇಷನ್ ಫಂಡ್ ಇದೆ, ಆದರೆ ಅದಕ್ಕೆ ಮಾರ್ಕೆಟ್ ವ್ಯಾಲ್ಯೂ ಇಲ್ಲ. ಅದ ಕಡೆ ಡಿಪ್ರಿಸಿಯೇಷನ್ ಫಂಡನ್ನು ಏನು ಮಾಡಿ? ಲೆಸ್ ಮಾಡಿ. ನೋಡಿ ಇಲ್ಲಿ ಬರೆದಿದೆ ನೋಡಿ, ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಇಗ್ನೋರ್. ಸೊ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಇಗ್ನೋರ್ ಡಿಪ್ರಿಸಿಯೇಷನ್ ಫಂಡ್. ಯಾಕೆ? ಬಿಕಾಸ್ ಪ್ರೆಸೆಂಟ್ ವ್ಯಾಲ್ಯೂ ಮಾರ್ಕೆಟ್ ವ್ಯಾಲ್ಯೂ ಗಿವನ್ ಇನ್ ದಿ ಅಡ್ಜಸ್ಟ್ಮೆಂಟ್, ಇಟ್ಸ್ ಅ ಫೈನಲ್. ಯು ಹ್ಯಾವ್ ಟು ಇಗ್ನೋರ್ ಫಂಡ್. ಆ್ಯಂಡ್ ಫರ್ನಿಚರ್ ಆ್ಯಂಡ್ ಫಿಕ್ಚರ್ಸ್ ಮಾರ್ಕೆಟ್ ವ್ಯಾಲ್ಯೂ ನಾಟ್ ಗಿವನ್, ಸೊ ಯು ಹ್ಯಾವ್ ಟು ಮೈನಸ್ depreciation fund given on the liability side of the balance sheet from the asset value given on the asset side of the balance sheet. So what is the amount of furniture and fixtures? 3,500. ಆಯಿತಾ. ಇನ್ನು ಬೇರೆ ಅಸೆಟ್ಟಿಗೆ ಬನ್ನಿ. ಸ್ಟಾಕ್ ಇದೆ, ಇನ್ವೆಸ್ಟ್ಮೆಂಟ್ ಇದೆ, ಡೆಟಾರ್ಸ್ ಇದೆ, ಬ್ಯಾಂಕ್ ಇದೆ. ಯಾವುದ್ರದ್ದು ಅಡ್ಜಸ್ಟ್ಮೆಂಟ್ ಏನು ಹೇಳಿಲ್ಲ, ಬ್ಯಾಲೆನ್ಸ್ ಶೀಟ್ ವ್ಯಾಲ್ಯೂವೇ ಬರೀರಿ. ಸ್ಟಾಕ್, ಇನ್ವೆಸ್ಟ್ಮೆಂಟ್, ಡೆಟಾರ್ಸ್, ಬ್ಯಾಂಕ್ ಟೋಟಲ್ ಮಾಡಿ. Second step, present value of the outsiders liabilities including contingent liability. ಐಟಮ್ಸ್ ಯಾವುದು ನೋಡಿ, ಔಟ್ಸೈಡರ್ಸ್ಗೆ ಕೊಡೋದು ಡಿಬೆಂಚರ್ ಇದೆ, ದೆನ್ ವರ್ಕ್ಮೆನ್ ಸೇವಿಂಗ್ ಇದೆ, ಕ್ರೆಡಿಟಾರ್ಸ್ ಇದೆ. 3 ಐಟಮ್ ಕಾಣ್ತಾ ಇದೆ. ಔಟ್ಸೈಡರ್ಸ್ ಲಯಬಿಲಿಟೀಸ್ ಓನ್ಲಿ 3 ಐಟಮ್ಸ್, ಮೈನಸ್ ಇಟ್. ಸೊ ವರ್ಕ್ಮೆನ್ ಸೇವಿಂಗ್, ಕ್ರೆಡಿಟಾರ್ಸ್, ಡಿಬೆಂಚರ್. ನೆಕ್ಸ್ಟ್ ಸೊಲ್ಯೂಷನಲ್ಲಿ ಇಲ್ಲೊಂದು ಪ್ರೊವಿಷನ್ ಫಾರ್ ಟ್ಯಾಕ್ಸೇಷನ್ ಇದೆ. ಇದು ಎಲ್ಲಿಂದ ಬಂತು ಅಂತೇಳಿ ಕ್ವಶನ್. ಸೊ ಬ್ಯಾಲೆನ್ಸ್ ಶೀಟಲ್ಲಿ ಇಲ್ಲಲ್ಲ, ಯಾಕೆ ಇದು ಬಂತು ಅಂತೇಳಿ ಕೆಲವರಿಗೆ ಆಗ್ಬೋದು. ಇದು ಯಾಕೆ ಬಂತು ಹೇಳಿ ಇಂಟರ್ಪ್ರಿಟೇಷನ್ ಕೊಡ್ತೇನೆ ನಾನು. ಸೊ ಈ ಪ್ರಾಬ್ಲಮಲ್ಲಿ ಟ್ಯಾಕ್ಸ್ ರೇಟಿನ ಬಗ್ಗೆ ಮಾಹಿತಿ ಇದೆ. ಯು ಆರ್ ಆಸ್ಕ್ಡ್ ಟು ಎಸ್ಯೂಮ್ ಟ್ಯಾಕ್ಸ್ ರೇಟ್ ಎಟ್ ಹೌ ಮಚ್ ಪರ್ಸೆಂಟ್? 50%. ಟ್ಯಾಕ್ಸ್ ರೇಟ್ 50% ಎಸ್ಯೂಮ್ ಮಾಡಿ ಅಂತೇಳಿ ಹೇಳಿದ್ದಾರೆ. ಸೊ ಈ ಟ್ಯಾಕ್ಸ್ ರೇಟ್ ಇದೆ ಅಂತೇಳಿ ಹೇಳಿದ್ದಾರೆ, ಅಂದರೆ ಟ್ಯಾಕ್ಸ್ ರೇಟಿನ ಕ್ಯಾಲ್ಕುಲೇಷನ್ ಇದೆ ಅಂತೇಳಿ ಅರ್ಥ ಬರ್ತದೆ. ಸೊ ಆಗ ಇಲ್ಲಿ ಬ್ಯಾಲೆನ್ಸ್ ಶೀಟಲ್ಲಿ ಕೊಟ್ಟಂತಹ ಪ್ರಾಫಿಟ್ ಏನಿದೆಯೋ ಕರೆಂಟ್ ಇಯರ್ ಇದು, ಆಗ ಅದು ಬಿಫೋರ್ ಟ್ಯಾಕ್ಸ್ ಹೇಳಿ ಅರ್ಥ ಬರ್ತದೆ. ಸೊ ಟ್ಯಾಕ್ಸ್ ರೇಟ್ ಪ್ರಾಬ್ಲಮಲ್ಲಿ ಎಸ್ಯೂಮ್ ಮಾಡಿ ಹೇಳಿದ ಕಾರಣ ಟ್ಯಾಕ್ಸ್ ಅಡ್ಜಸ್ಟ್ಮೆಂಟ್ ಆಗಿಲ್ಲ ಅಂತೇಳಿ ಅರ್ಥ. ಆಗಿಲ್ಲ ಹೇಳಿದರೆ
ಬ್ಯಾಲೆನ್ಸ್ ಶೀಟಲ್ಲಿ ಕೊಟ್ಟಂತಹ ಪ್ರಾಫಿಟ್ ಫಾರ್ ದ ಕರೆಂಟ್ ಇಯರ್ ಬಿಫೋರ್ ಟ್ಯಾಕ್ಸ್ ಅಂತೇಳಿ ಅರ್ಥ. ಸೊ ಪ್ರೊವಿಷನ್ ಫಾರ್ ಟ್ಯಾಕ್ಸೇಷನ್ ಎಷ್ಟು ಪರ್ಸೆಂಟ್ ಬೇಕು, 4,30,000 ಮೇಲೆ 50% ಬೇಕು ಹೇಳಿ ಹೇಳಿದ್ದಾರೆ. ಸೊ ಪ್ರೊವಿಷನ್ ಫಾರ್ ಟ್ಯಾಕ್ಸ್ ಹೇಳುವಂಥದ್ದು ಬ್ಯಾಲೆನ್ಸ್ ಶೀಟಲ್ಲಿ ಇಲ್ಲ, ಅದು ಲಯಬಿಲಿಟಿ ಅದು ಇಲ್ಲ, ಇನ್ನು ಅದನ್ನು ಕ್ರಿಯೇಟ್ ಮಾಡ್ತಾ ಇದ್ದೇವೆ. ಬ್ಯಾಲೆನ್ಸ್ ಶೀಟಲ್ಲಿ ಇಲ್ಲದ್ದು ಅಡ್ಜಸ್ಟ್ಮೆಂಟಲ್ಲಿ ಇದೆ ಅಂತ ಅರ್ಥ, ಅನ್ರೆಕಾರ್ಡೆಡ್ ಅಸೆಟ್ ಆಗಿ ಅನ್ರೆಕಾರ್ಡೆಡ್ ಲಯಬಿಲಿಟಿ ಆಗಿ ಬರ್ತದೆ. ಸೊ ಟೇಕ್ ಅಪ್ ಅಲಾಂಗ್ ವಿತ್ ಅದರ್ ಲಯಬಿಲಿಟಿ. ಸೊ ಅರ್ಥ ಆಗ್ತಾ ಇಲ್ಲ ಹೇಳುವಂಥದ್ದು. ಎಲ್ಲಿಂದ ಬಂತು ಅಂತೇಳಿ ಕನ್ಫ್ಯೂಷನ್ ಮಾಡಬೇಡಿ. ಬ್ಯಾಲೆನ್ಸ್ ಶೀಟಲ್ಲಿ ಪ್ರೊವಿಷನ್ ಫಾರ್ ಟ್ಯಾಕ್ಸೇಷನ್ ಇಲ್ಲ, ಆದರೆ ಸೊಲ್ಯೂಷನಲ್ಲಿ ಎಲ್ಲಿಂದ ಬಂತು ಹೇಳಿ. ಎಲ್ಲಿಂದ ಬಂತಂದರೆ ಪ್ರಾಬ್ಲಮಲ್ಲಿ ಟ್ಯಾಕ್ಸ್ ರೇಟ್ ಎಸ್ಯೂಮ್ ಮಾಡಿ ಅಂತೇಳಿ 50% ಹೇಳಿದ್ದಾರೆ. ಸೊ ಆ ಥರ ಎಸ್ಯೂಮ್ ಮಾಡಿ ಹೇಳಿದಾಗ ಅರ್ಥ ಏನು ಬಂತು ಹೇಳಿದರೆ ಟ್ಯಾಕ್ಸ್ ಅಡ್ಜಸ್ಟ್ಮೆಂಟ್ ಆಗಿಲ್ಲ. ಟ್ಯಾಕ್ಸ್ ಅಡ್ಜಸ್ಟ್ಮೆಂಟ್ ಆಗಿಲ್ಲ ಹೇಳಿದರೆ ಬ್ಯಾಲೆನ್ಸ್ ಶೀಟಲ್ಲಿ ಕೊಟ್ಟಂಥ ಪ್ರಾಫಿಟ್ ಫಾರ್ ದ ಕರೆಂಟ್ ಇಯರ್ ಬಿಫೋರ್ ಟ್ಯಾಕ್ಸ್ ಹೇಳಿ ಅರ್ಥ ಬಂತು. ಬಿಫೋರ್ ಟ್ಯಾಕ್ಸ್ ಹೇಳಿ ಅರ್ಥ ಬಂದರೆ ಅದರ ಮೇಲೆ 50% ಪ್ರೊವಿಷನ್ ಫಾರ್ ಟ್ಯಾಕ್ಸ್ ಕ್ರಿಯೇಟ್ ಮಾಡಬೇಕು. ಸೊ 50% ಪ್ರೊವಿಷನ್ ಫಾರ್ ಟ್ಯಾಕ್ಸ್ ಹೇಳುವ ಐಟಮ್ ಇದೆ ಅಂತೇಳಿ ಅರ್ಥ. ಐಟಮ್ ಬ್ಯಾಲೆನ್ಸ್ ಶೀಟಲ್ಲಿ ಇಲ್ಲ, ಆದರೆ ಅಡ್ಜಸ್ಟ್ಮೆಂಟಲ್ಲಿ ಇದೆ ಅಂತೇಳಿ ಅರ್ಥ. ಅದನ್ನು ನೀವು ತಗೊಳ್ಬೇಕಾಗ್ತದೆ. ಈ ಥರ ಸೊಲ್ಯೂಷನ್ ಹೋಗ್ತದೆ. ಪ್ರೊವಿಷನ್ ಫಾರ್ ಟ್ಯಾಕ್ಸ್ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್, ಅದರ 50% ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್, ಯು ಗೆಟ್ ಇಟ್ ಇನ್ ಬ್ಯಾಲೆನ್ಸ್ ಶೀಟ್. ದಿಸ್ ಪ್ರಾಫಿಟ್, ದಿಸ್ ಒನ್, ನಾಟ್ ಅಮೌಂಟ್ ಕಾಲಮ್ ಪ್ರಾಫಿಟ್, ಕರೆಂಟ್ ಇಯರ್ ಪ್ರಾಫಿಟ್. ಇನ್ನು ಕನ್ಫ್ಯೂಷನ್ ಇಲ್ಲ ಕಾಣ್ತದೆ. ಸೊ ಟೋಟಲ್ ಔಟ್ಸೈಡರ್ಸ್ ಲಯಬಿಲಿಟೀಸ್ ಮೈನಸ್ ಮಾಡಿ ಆಗ ಬರುವಂಥದ್ದು ನೆಟ್ ಅಸೆಟ್ಸ್ ಅವೈಲೇಬಲ್ ಫಾರ್ ಬೋತ್ ಇಕ್ವಿಟಿ ಆ್ಯಂಡ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್. ನೆಕ್ಸ್ಟ್ ಮೈನಸ್ ಮಾಡೋದು ನೆಟ್ ಅಸೆಟ್ಸ್ ಅವೈಲೇಬಲ್ ಫಾರ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್. ಆ ಥರ ಬರೆದು ಮೈನಸ್ ಮಾಡ್ಬೋದು, ಅಥವಾ ಯಾವ ಯಾವ ಐಟಮ್ ಮೈನಸ್ ಮಾಡಲಿಕ್ಕಿದೆಯೋ ಡೈರೆಕ್ಟಾಗಿ ಮೈನಸ್ ಮಾಡ್ಬೋದು. ನೆಟ್ ಅಸೆಟ್ಸ್ ಅವೈಲೇಬಲ್ ಫಾರ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಬರುವಾಗ ಹಿಂದೆ ಬಿಗಿನಿಂಗಲ್ಲಿ ಪ್ರಾಬ್ಲಮ್ ಸಾಲ್ವ್ ಮಾಡೋಗೆ ಹೇಳಿತ್ತು, 3 ಐಟಮ್ಸನ್ನು ಇದ್ದರೆ ಲೆಸ್ ಮಾಡೋದು. ಅದೆಲ್ಲ ಯಾವುದಂದರೆ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್, ಎರಿಯರ್ ಆಫ್ ಪ್ರಿಫರೆನ್ಸ್ ಡಿವಿಡೆಂಡ್. ಸರಿ ನೆನಪಿಟ್ಕೊಳ್ಳಿ, ಎರಿಯರ್ ಅಂದರೆ ಹಿಂದಿನ ಬಾಕಿ. ಎರಿಯರ್ ಹೇಳಿ ಇದ್ದರೆ ಮಾತ್ರ ಮೈನಸ್ ಮಾಡಬೇಕು. ಈ ವರ್ಷದ ಪ್ರಿಫರೆನ್ಸ್ ಡಿವಿಡೆಂಡ್ ಹೇಳಿ ಮೈನಸ್ ಮಾಡಲಿಕ್ಕೆ ಆಗೋದಿಲ್ಲ, ಅದು ಈಲ್ಡ್ ಮೆಥಡಲ್ಲಿ ಮಾತ್ರ. ಎರಿಯರ್ ಆಫ್ ಪ್ರಿಫರೆನ್ಸ್ ಡಿವಿಡೆಂಡ್ ಇದ್ದರೆ ಮೈನಸ್ ಮಾಡಿ. ಅದೇ ಥರ ಬ್ಯಾಲೆನ್ಸ್ ಶೀಟಲ್ಲಿ ಪ್ರೀಮಿಯಮ್ ಆನ್ ರಿಡಮ್ಷನ್ ಇದ್ದರೂ ಮೈನಸ್ ಮಾಡಬೇಕು. ಸೊ 3 ಐಟಮ್ಸ್ ನೆಟ್ ಅಸೆಟ್ಸ್ ಅವೈಲೇಬಲ್ ಫಾರ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಆಗಿ ಬರುತ್ತೆ. ಸೊ ಅದರಲ್ಲಿ ಕ್ಯಾಪಿಟಲ್, ಎರಿಯರ್ ಆಫ್ ಡಿವಿಡೆಂಡ್ ಅಲ್ಲ, ಅರ್ಥ ಮಾಡಿಕೊಳ್ಳಿ, ಹಿಂದಿನ ಎರಿಯರ್, ದೆನ್ ಪ್ರೀಮಿಯಮ್ ಆನ್ ರಿಡಮ್ಷನ್. ಸಾಮಾನ್ಯವಾಗಿ ನಿಮಗೆ 3 ಐಟಮ್ ಇರುವುದಿಲ್ಲ. ಕ್ಯಾಪಿಟಲ್, ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಒಂದು ಕೊಡ್ತಾರೆ. ಸೊ ಬ್ಯಾಲೆನ್ಸ್ ಶೀಟಲ್ಲಿ ಇದೆ, ಒಂದು ಐಟಮ್ ಇದೆ. ಸೊ ಉಳಿದ ಅಮೌಂಟ್ ಏನಾಯಿತು, ನೆಟ್ ಅಸೆಟ್ಸ್ ಅವೈಲೇಬಲ್ ಫಾರ್ ಹೂಮ್, ಈಕ್ವಿಟಿ ಶೇರ್ ಹೋಲ್ಡರ್ಸ್. ಇನ್ನು ಈಕ್ವಿಟಿ ಶೇರಿನ ಇಂಟ್ರಿನ್ಸಿಕ್ ವ್ಯಾಲ್ಯೂ ನೋಡುವ. ನೆಟ್ ಅಸೆಟ್ಸ್ ಅವೈಲೇಬಲ್ ಫಾರ್ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಡಿವೈಡೆಡ್ ಬೈ ನಂಬರ್ ಆಫ್ ಶೇರ್ಸ್. So what is the intrinsic value per share? 31.35. ಈಕ್ವಿಟಿ ಶೇರಿನ ಇಂಟ್ರಿನ್ಸಿಕ್ ವ್ಯಾಲ್ಯೂ ಬಂತು. ಪ್ರಿಫರೆನ್ಸ್ ಶೇರ್ ಇದು ಅಗತ್ಯ ಇಲ್ಲ, ಬೇಡ, ಅಲ್ಲಿ ಹೇಳಿದ್ದಾರೆ. ಈಕ್ವಿಟಿ ಶೇರ್ನ ವ್ಯಾಲ್ಯೂಯೇಷನ್ ಮಾತ್ರ ಮಾಡಿ ಹೇಳಿ. ನೆಕ್ಸ್ಟ್ ಗೋ ಟು ಸೆಕೆಂಡ್ ಮೆಥಡ್, ಈಲ್ಡ್ ಮೆಥಡ್. ಈಲ್ಡ್ ಮೆಥಡ್ ಗಿವ್ಸ್ ಯು ಮಾರ್ಕೆಟ್ ವ್ಯಾಲ್ಯೂ ಆಫ್ ದಿ ಶೇರ್. ಸೊ ಪ್ರಾಬ್ಲಮಲ್ಲಿ ಏನು ಪ್ರಾಫಿಟ್ ಇದೆ ಅಂತೇಳಿ ಅರ್ಥ ಮಾಡಿದ್ದೇವೆ ನಾವು. ಬ್ಯಾಲೆನ್ಸ್ ಶೀಟಲ್ಲಿರುವ 4,30,000 ಕರೆಂಟ್ ಇಯರ್ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಹೇಳಿ ತಗೊಂಡಿದ್ದೇವೆ. ಯಾಕೆ ಬಿಫೋರ್ ಟ್ಯಾಕ್ಸ್ ಹೇಳಿ ತಗೊಳ್ಳೋದು? ಯಾಕಂದರೆ ಪ್ರಾಬ್ಲಮಲ್ಲಿ ಟ್ಯಾಕ್ಸ್ ರೇಟ್ ಎಸ್ಯೂಮ್ ಮಾಡಿ ಹೇಳಿದ ಕಾರಣ. ಸೊ ವಾಟ್ ಇಸ್ ಅ ಬಿಫೋರ್ ಟ್ಯಾಕ್ಸ್ ಕರೆಂಟ್ ಇಯರ್ ಪ್ರಾಫಿಟ್? 4,30,000. ಸೊ ನಿಮಗೆ ಎವರೇಜ್ ಪ್ರಾಫಿಟ್ ಎಲ್ಲ ಸಿಗೋದಿಲ್ಲ ಇಲ್ಲಿ, ಕರೆಂಟ್ ಇಯರ್ ಇದು ಮಾತ್ರ ಸಿಗುವಂಥದ್ದು. ಸೊ ಕರೆಂಟ್ ಇಯರ್ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಗಿವನ್ ಇನ್ ದಿ ಬ್ಯಾಲೆನ್ಸ್ ಶೀಟ್ 4,30,000. ಆಮೇಲೆ ಟ್ಯಾಕ್ಸ್ ರೇಟ್ 50% ಮೈನಸ್ ಮಾಡಿ. ಆಮೇಲೆ ಟ್ರಾನ್ಸ್ಫರ್ ಟು ಜನರಲ್ ರಿಸರ್ವ್ ಹೇಳಿದರೆ ಮೈನಸ್ ಮಾಡಿ, ಇಲ್ಲ ಇಲ್ಲಿ ನಿಲ್ಲ. ಆಮೇಲೆ ಪ್ರಿಫರೆನ್ಸ್ ಡಿವಿಡೆಂಡನ್ನು ಲೆಸ್ ಮಾಡಿ. ಡಿವಿಡೆಂಡ್ ಇದು ಕರೆಂಟ್ ಇಯರ್ನ ಡಿವಿಡೆಂಡ್ ಹೇಳಿ ಅರ್ಥ, ಕನ್ಫ್ಯೂಷನ್ ಮಾಡಬೇಡಿ. ನೆಟ್ ಅಸೆಟ್ಸ್ ಮೆಥಡಲ್ಲಿ ಎರಿಯರ್ ಲೆಸ್ ಮಾಡೋದು, ಈಲ್ಡ್ ಮೆಥಡಲ್ಲಿ ಕರೆಂಟ್ ಇಯರ್ ಡಿವಿಡೆಂಡ್ ಲೆಸ್ ಮಾಡೋದು. ಸೊ ಉಳಿದ ಪ್ರಾಫಿಟ್ ಯಾರಿಗೆ ಹೋಗುವಂಥದ್ದು? ಈಕ್ವಿಟಿ ಶೇರ್ ಹೋಲ್ಡರಿಗೆ. ಸೊ ಪ್ರಾಫಿಟ್ ಅವೈಲೇಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ 2,06,000. ಇನ್ನು ನಾವು ಮಾರ್ಕೆಟ್ ವ್ಯಾಲ್ಯೂ ಹುಡುಕುವಾಗ ಪ್ರಾಫಿಟ್ ಅವೈಲೇಬಲನ್ನು ಕ್ಯಾಪಿಟಲೈಸ್ ಮಾಡಿ. ನೆನಪಲ್ಲಿ ಕ್ಯಾಪಿಟಲೈಸ್ ಮಾಡಬೇಕು. ಕ್ಯಾಪಿಟಲೈಸ್ಡ್ ಪ್ರಾಫಿಟ್ ಈಸ್ ಈಕ್ವಲ್ ಟು ಪ್ರಾಫಿಟ್ ಅವೈಲೇಬಲ್ ಫಾರ್ ಈಕ್ವಿಟಿ ಶೇರ್ ಹೋಲ್ಡರ್ ಡಿವೈಡೆಡ್ ಬೈ NRR ಇಂಟು 100. Profit available for equity shareholders 2,06,000. What is the NRR given in the problem? 16.23. 16.23 ಅಂದರೆ ನಮಗೆ ಕ್ಯಾಲ್ಕುಲೇಟರ್ಗೆ ಸುಲಭ ಆಗುವ ಹಾಗೆ 16.67 ತಗೊಳ್ಳಿ. ಸೊ ಮಲ್ಟಿಪ್ಲೈ 100. ಸೊ ವಾಟ್ ಇಸ್ ದ ನಿಯರೆಸ್ಟ್ ಆನ್ಸರ್?
12,35,752.85. ಇದು capitalized form of profit. Then go for market value valuation. Market value of equity share is equal to capitalized profit divided by number of equity shares. Number of equity shares you get in balance sheet. How many equity shares? 30,000. 30,000 number of equity shares. So market value ಬಂತು ಎಷ್ಟದು 41.19. ನೆಕ್ಸ್ಟ್ ಫೇರ್ ವ್ಯಾಲ್ಯೂ. ಇನ್ನು ಕ್ವಶನ್ಗೆ ಬರ್ತಾ ಇದ್ದೇವೆ. ಫೇರ್ ವ್ಯಾಲ್ಯೂ ನೋಡಿ ಹೇಳಿದ್ದಾರೆ. ಸೊ ಇಂಟ್ರೆನ್ಸಿಕ್ ವ್ಯಾಲ್ಯೂ ಮಾರ್ಕೆಟ್ ವ್ಯಾಲ್ಯೂ ಡಿವೈಡೆಡ್ ಬೈ 2 ಆ್ಯಾವ್ರೇಜ್ ಮಾಡಿದರೆ ಆಯಿತು. ವಾಟ್ಸ್ ದ ಫೇರ್ ವ್ಯಾಲ್ಯೂ? ಫೇರ್ ವ್ಯಾಲ್ಯೂ ಆಫ್ ಇಕ್ವಿಟಿ ಶೇರ್ಸ್ 36.27 ಪರ್ ಶೇರ್. ಬರೀ ಇಕ್ವಿಟಿ ಶೇರ್ನ ವ್ಯಾಲ್ಯೂಯೇಷನ್ ಮಾಡಿದರೆ ಆಯಿತು. ಯಾಕಂದರೆ ನಿಮ್ಮ ಕ್ವಶನ್ ಹೇಗಿದೆ ಅಂತ ಹೇಳಿದರೆ, ವಾಟ್ಸ್ ದ ಕ್ವಶನ್ ಆಸ್ಕ್ಡ್? ಸಿ ಫಸ್ಟಿಗೆ ಇದೆ ನೋಡಿ, ಇಲ್ಲ ಮಿಡ್ಲಲ್ಲಿದೆ. ಯು ಆರ್ ರಿಕ್ವೈರ್ಡ್ ಟು ಎಸರ್ಟೈನ್ ದ ಫೇರ್ ವ್ಯಾಲ್ಯೂ ಆಫ್ ದಿ ಈಕ್ವಿಟಿ ಶೇರ್. ಫೇರ್ ವ್ಯಾಲ್ಯೂ ಆಫ್ ದಿ ಇಕ್ವಿಟಿ ಶೇರ್ ಆಸ್ಕ್ಡ್. ಫೇರ್ ವ್ಯಾಲ್ಯೂ ಆಫ್ ಶೇರ್ ಹೇಳಿ ಹೇಳಿದ ಕೂಡಲೇ ಎರಡರದ್ದು ನೋಡಬೇಕಾಗ್ತದೆ. ಆದರೆ ಇಲ್ಲಿ ಈಕ್ವಿಟಿ ಶೇರ್ ಹೇಳಿ ಕ್ಲಿಯರ್ ಹೇಳಿದ್ದಾರೆ. ಸೊ ಇಲ್ಲಿ ನಾನು ನಿಮಗೆ ನೋಡಿ ಬರ್ದೇನು ನೋಡಿ. ನೋಟ್ ಪ್ರಾಫಿಟ್ ಫಾರ್ ದ ಇಯರ್ ₹4,30,000 given in the balance sheet. Given in the balance sheet taken as before tax. So provision for tax comes ₹2,15,000. ಹೇಗೆ ಬಂತದು? 4,30,000 into 50%. Provision for tax. So this is about your question number 14. Thank you students.